ಗಂಗಾ ಅದೇನ ಮನಿಯಾಗ ತಾಯಿ ಗಂಗಾ ಅದೇನ ಮನಿಯಾಗ ಬಾಗಿಲು ಬಿಟ್ಟ ಬಾರವಾಣಿ ಹೊರಗ ಅದೇನ ಮನಿಯಾಗ ತಂಗಿ ಗಂಗಾ ಅದೇನ ಮನಿಯಾಗ ಬಾಗಿಲು ಬಿಟ್ಟ ಬಾರವಾಣಿ ಹೊರಗ ತಂಗಿ ಗಂಗಾ ಅದೇನ ಮನಿಯಾಗ ಅವು ಗಂಗಾ ಅದೇನ ಮನಿಯಾಗ ಬಾಗಿಲು ಬಿಟ್ಟ ಬಾರವಾಣಿ ಹೊರಗ ಅವ್ವ ತಂಗಿ ಗಂಗವ್ವ ತಂಗಿ ಗಂಗು ಗಂಗು ಏನ್ ಮಾಡ್ತಿ ಬಾರವ್ವ ನಿಮ್ಮ ಅಮ್ಮ ಬಂದನ್ ಹೊರಗೆ ಬಾರ ಪರಮ ಬಾಳ ದಿವಸಕ್ಕ ಭಾಗ್ಯದ ಲಕ್ಷ್ಮಿ ಬಂದಂಗ ಆತ್ ನೋಡು. ಭಾಗ್ಯದ ಲಕ್ಷ್ಮಿ ಅಲ್ಲ ಯವ್ವ ನಿನ್ನ ಪಾಲಿಗಿನ ಇದು ಲಕ್ಷ್ಮಿ. ಏನಮ್ಮ ಮುಹೂರ್ತಕ್ ಮುಂದಾಗಲ ಏನ್ ಮಾತು ಮಾತಾಡ್ತಿ? ಇಲ್ಲ ಯವ್ವ ಇದು ಲಕ್ಷ್ಮಿನ. ಹಾ ಇರ್ಲೇಮ್ಮ. ಹೂನ ಯವ್ವ. ಅಮ್ಮ ಇನ್ನು ಮುಂದೆ ನಮ್ಮ ಮನೆಗೆ ನೀನು ಬಂದಿದ ಮೇಲೆ ಒಂದ್ ಚೆರಗ್ ನೀರು ಕೊಡ್ತೇನೆ ಕೈಕಲ ಮರ ತಗೊಂಡ್ ಒಳಗ್ ಬರುವಂತಲಾಗವ. ನನಗೆ ಯಾಕೆ ಬೇಕು ಬಿಡವ ಮುದಿಕ್ ಮನುಷ್ಯಾಳ ಆ ತಾರ ಯವ್ವ. ಇನ್ನು ಮುಂದೆ ಅಮ್ಮ ನಿನ್ನ ಸಂಬಂಧ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀನಿ ಕುಡಿಯುವಂತಲಾಗ. ತಾರ ಯವ್ವ ನನ್ನ ಮೊಮ್ಮಗಳ ಏನ್ ಜೀವತಿ ನನ್ನ ಮ್ಯಾಲ ಕುಡ್ದಿಲ್ಲ. ಇನ್ನು ಮುಂದೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಏನಮ್ಮ ಕಾರಣ? ಅವ್ವ ದಗದಿದ್ರೆ ಬರೋದಲ್ಲ ನನ್ನ ಮೊಮ್ಮಗಳ ದಗದ ಏನು ಅದ ಅವ್ವ? ಹಾ ತಂಗಿ ಹೇಳುವ. ಆ ಸಂಜಾನ ಮಂದಿರಕ್ಕೆ ಹೋಗಿ ಮಂಚದ ಮೇಲೆ ಕುಂತ ನೀ ಎಲ್ಲಾಡಿಕೆ ತಿರ್ದು ಬಂದಿದ್ದ ಕರೆ ಆದ್ರ ನನ್ನ ನಿನ್ನ ರೊಟ್ಟಿ ತಿಪ್ಪ್ಯಾಗ ಬಿತ್ತು ಅವು ಬಾಯಿ ಮಣ್ಣಾಗಡಗಲಿ ನನ್ನ ನಿನ್ನ ರೊಟ್ಟಿ ತುಪ್ಪದಾಗ ಬಿತ್ತು ನೋಡ್ಯವ. ಏನೇ ಪರಮ ಅಂದ್ರೆ ಆ ಸಂಗನದಂಗ ಮಂಚಕ್ಕೆ ಬಂದು ಎಲೆಳಿಕತ್ತಿ ಅಂತ ಹೋಗಂತ ಹೇಳಾಕ ಬಂದಿ ಇದ ಮಾತ. ಇದ ಮಾತು ಹೇಳಕ್ ಬಂದಿಲ್ಲ ಮಾತ ಯವ್ವ. ಅಮ್ಮ ನಿನ್ನ ಮಾತು ನಾನು ಕೇಳುವುದಿಲ್ಲ. ಯಾಕೆ ಕೇಳುಲ್ಲ? ಹಿರಿಯ ಪಕ್ಷಕ್ಕೆ ಓದರ್ತನ ಓದರ್ತಿ. ಕರಿ ನೋಡೋಣ. ಎಲ್ಲ ಹಿರಿಯ ಪಕ್ಷ ಬಸಂತ ಬೇಡಮ್ಮ ಕರಿಬೇಡ ಕರಿಬೇಡ. ನಿನ್ನ ಮಾತು ನಾ ಕೇಳ್ಬೇಕಾ? ಕೇಳ್ಬೇಕ. ಕೇಳಿದ್ರ ಅಂದ್ರೆ ಓದರ್ತೀನಿ. ಕೊಟ್ಟಿದ್ದ ಯವ್ವ ನನ್ನ ಮೊಮ್ಮಗಳ. ಹೌದಮ್ಮ. ಒಂದು ಘಟನಾ ಬರ್ತೈತಿ. ಆ ಘಟನಾ ನೀ ಘಟನಾ ಬರ್ತೈತಿ ಅದನ್ನ ಗಪ್ಪ ಅವ್ರು ಹೇಳ್ತಾರ ಗಪ್ಪ ಸಮಾಧಾನ. ಹೇಳಮ್ಮ. ಅವ್ವ ನನಗೂ ಒಂದು ಘಟನಾ ಬರ್ತೈತಿ ಮುಂದ. ಹೌದಮ್ಮ. ಅದನ್ನ ನೀ ಪಾಲರ್ ನೀ ಮಾಡ್ತನ್ನು ಹಂಗ ಕೈ ಮೇಲೆ ಕೈ ಹಾಕಿದ್ಯಲ್ಲ. ಹೌದೌದು. ಅದಕ್ಕೆ ಯವ್ವ ನನ್ನ ಮೊಮ್ಮಗಳ. ಅಂದ್ರೆ ಅಮ್ಮ ನನಗೊಂದು ಪ್ರಸಂಗ ಬಂದಾಗ ನೀನು ನನ್ನ ಪಾರ ಮಾಡಿದಿ. ಈಗ ನಿನಗೊಂದು ಪ್ರಸಂಗ ಬಂದೈತಿ ನೀನು ನಾನು ನಿನ್ನ ಮಾತು ನಾ ಕೇಳಬೇಕಾ? ಕೇಳ್ಬೇಕ ನನ್ನ ಮೊಮ್ಮಗಳ. ಕೇಳದ್ರ ಇರ್ಪಕ್ಷಿ ಬಸ್ ಅಂದ್ರೆ ಕರೆಸಿ ಅವ್ರಿಗೆ ಏನಕ್ಕೆ ಹೇಳಿ ನನ್ನ ಒಗತಾನ ಹರಿಸಿಡಕಿ ಬೆಂಕಿ ಹಚ್ಚು ಪರಮಲ್ಲ ಮತ್ತ ನೀ. ಅಮ್ಮ ಆಗ್ಲಿ ನಿನ್ನ ಮಾತು ನಾನು ಕೇಳ್ಬೇಕಲ್ಲ. ಅಮ್ಮ ಹೇಳ್ತೇನೆ ಕೇಳು. ಕೊಟ್ಟ ವಚನ ತಪ್ಪವಳಲ್ಲ ನಾನ ಅಮ್ಮ ನಾನ ಮೂರು ಸಂಜಿಲೆ ಕರ್ಕೊಂಡ ಬಾರ ನೀನ. ವಚನ ತಪ್ಪವಳಲ್ಲ ನಾನ ಯಮ ನಾನ ಮೂರು ಸಂಜಿಲೆ ಕರ್ಕೊಂಡ ಬಾರ ನೀನ. ದೊಡ್ಡ ದಡಿಯ ಜಂಕನ ಹಾಸತೇನ ಮಲ್ಲಿಗ್ ಹೂವ ಸಂಪಿಗ್ ಹೂವ ತರಸಿ ಇಡತೇನ. ಲೋಪ ದಡಿಯ ಜಂಕನ ಹಾಸತೇನ ಮಲ್ಲಿಗ್ ಹೂವ ಸಂಪಿಗ್ ಹೂವ ತರಸಿ ಇಡತೇನ. ಏನೇ ಪರಮ ಕಟ್ಟಿಗೆಲ್ಲ ಕದಿರ್ಬೇಕು ಮರಕ್ ಮರ ಹೊಂದಿರ್ಬೇಕು ಹಾಳ ತೋಟದಲ್ಲಿ ಹೂ ಅರಳಿರ್ಬೇಕು. ಅಮ್ಮ ಹಿಂಗಂದ್ರೆ ಏನು ಗೊತ್ತಾಯ್ತು? ಅವ್ವ ನನಗೆ ಏನು ಅರ್ಥ ಆಗಿಲ್ಲ ಇದು. ಗೊತ್ತಾಗ್ಲಿಲ್ಲ. ಕಟ್ಟಿಗೆಲ್ಲ ಕದಿರ್ಬೇಕಂದ್ರೆ ಅಮ್ಮ ಕಟ್ಟಿ ಮೇಲೆ ಕೂತಂತ ಮಂದಿ ಎದ್ದ ಒಳಗ ಹೋಗಿರ್ಬೇಕು. ಮರಕ್ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಬಾಗ್ಲ ಹಾಕಿರ್ಬೇಕು. ಇದು ಅಲ್ಲದೆ ಹಾಳ ತೋಟದಲ್ಲಿ ಹೂ ಅರಳಿರ್ಬೇಕಂದ್ರೆ ಮುಗಲ್ ಮೇಲೆ ಚುಕ್ಕಿ ಬಿದ್ದಿರ್ಬೇಕು ಸರ್ವತ್ತಾಗಿರ್ಬೇಕು. ಬರುವಂಗಾತಂದ್ರ ಧೈರ್ಯಲ್ಲ ಒಬ್ಬಗ ಸಂಗ್ಯಾಗ ಬಾ ಅಂತ ಹೇಳ. ಅಕಸ್ಮಾತ್ ಅವಂಗ ಬರುವಂಗ ಆಗ್ಲಿಲ್ಲಪ್ಪ ಅಂದ್ರ ಅವನ ಜೀವದ ಗೆಳೆಯ ಬಾಳಪ್ಪಣ್ಣ ಅದನ್ನ ಬಾಲಂಗೋಸಿ ಅವನು ಕರ್ಕೊಂಡ್ ಬಾ ಅಂತ ಹೇಳ. ಯವ್ವ ಆಯ್ತಳ ಕಲ್ಲೇಸರ್ ಎಮ್ಮಿಕೊಳ್ಳ ಗುದ್ದಿ ಕರಿಮ ಎಲ್ಲ ಸಂಜೆ ಬಾಳ್ಯಾಗೋಡ್ರಲ್ಲ ಬರ್ಲಾ ನಿಮ್ ರೋಡ್ ತಿಪ್ಪಿಯಾಗಿ ಬಿದ್ದತ್ತೆ. ಅವು ನನ್ನ ಬಾಯಿ ಮಣ್ಣಾಗಡಗಲಿ ಬರ್ಲಾ ತುಪ್ಪದಾಗ ಬಿದ್ದತ್ತೆ. ಅಮ್ಮ ವಾದ ಕೆಲಸ ಏನ್ ಮಾಡ್ಕೊಂಬಂದ್ವಿ? ವಾದ ಕೆಲಸ
ಯಪ್ಪ ಈಗ ಬೂದಿ ಬಂದೀಗ ಬಾಳ್ರಿ ಅಯ್ಯೋ ನಾನು ಹಠ ಕೊಡ್ರ ಯಾಕೆ ಸಂಚಾರ ನೋಡಿ ನಕಲಿ ಮಾಡಕತ್ತೀನಿ ಬೇಮ ಯಪ್ಪ ಏನೋ ಅಂತಾರಲ್ಲ ನಾನು ಹಠ ಕೊಟ್ರೆ ಒಯ್ತೀರ ಆಗೈತ್ ನಿಮ್ ಕೆಲಸ ಯಮ್ಮ ಹೆಂಗ ಹೇಳಮ್ಮ ಬಾ ಅಂತೇಳಿ ಯಪ್ಪ ಹೋಗ್ತೀರಿ ಹೋಗ್ತೀರಿ ಪಕ್ಕ ಹೋಗತ್ತೆ ಈಗ ಹೋರಿ ಗೊಬ್ಬರ ಚೀಲ್ದಾವ ಈಗ ಪಟ್ ಇದಾವ ಬಾಗವನ್ ಒಳಗೆ ಅದಕ್ಕೇನು ಟೈಮ್ ಟೇಬಲ್ ಇಲ್ಲ ಇಲ್ಲನ ಅಂತೀಯಲ್ಲ ಟೈಮ್ ಟೇಬಲ್ ಇಲ್ಲ ಇಲ್ಲ ಹೇಳು ಯಾವ ಟೈಮ್ ಬಂದಳ ಹೇಳು ನಾನು ಹಾಟ ಕೊಡ್ರಿ ಹಿಂಗ ಆಡಿ ಏನೋ ಆದ್ರಿ ಟೈಮ್ ಟೇಬಲ್ ಕೇಳ್ಕೊಂಡು ಹೋಗ್ರಿ ಹೇಳಮ್ಮ ಹೇಳು ಎಲ್ಲ ಕಟ್ಟಿ ಕಲ್ಲ ಕರಿಗಿರ್ಬೇಕ ಹಾ ಮರಕ್ ಮರ ಒಂದಿರ್ಬೇಕ ಹಾಟ್ ಹೊಡ್ದನು ಹಳ್ಳಿರ್ಬೇಕ ಸರ್ವತ್ ಆಗಿರ್ಬೇಕ 3 ತಾಸಿನ ಚಿಕ್ಕ ಮೂಡಿರ್ಬೇಕ ಸರ್ವತ್ ಆಗಿರ್ಬೇಕ ಆ ಹೊತ್ನ್ಯಾಗ ಧೈರ್ಯ ಆತಿ ಗಂಡ್ಸ್ ನೀನು ಧೈರ್ಯದ ಗಂಡ್ಸ ಧೈರ್ಯ ಆತಿ ನಿನ್ಗೆ ಒಬ್ಬಗ ಬಾ ಅಂದಾಳ ಮತ್ ಅಕಸ್ಮಾತ್ ಧೈರ್ಯ ಆಗಿದ್ರೆ ಕಲೇಶ್ ಪುಂಡ್ಯಾನ ಎಮ್ಮಿ ಕೊಳನ್ ಗುದ್ದಿ ಐತ್ಲ ಇದನ್ನ ಕರ್ಕೊಂಡು ಹೋಗಿ ಹೊರಗೆ ಕುದುರ್ಸಿ ಕಟ್ಟಿ ಮೇಲೆ ಏನ್ ಬೇ ಪರಮ ಏನೋ ಕದಲ ಬದಲ ಹೇಳ್ಬಿಟ್ಟು ನಮ್ಮ ಟೈಮಿಂಗ್ನ ಗೊತ್ತಾಗ್ಲಿಲ್ಲ ಇದು ಟೈಮಿಂಗ್ ಗೊತ್ತಾಗಿಲ್ಲ ಎಲ್ಲ ನನ್ನ ಹಾಟ್ಯಾಗ ಹೊಡ್ರಿ ಎಲ್ಲ ಮರಕ್ ಎಲ್ಲ ನನ್ನ ಹಾಟ್ಯಾಗ ಹೊಡ್ರಿ ಹೇಳ್ಬೇಮ ಮರಕ್ ಮರ ಒಂದಿರ್ಬೇಕಂದ್ರ ಆಜು ಬಾಜು ಮನಿ ಕದ ಹಾಕಿರ್ಬೇಕ ಒಂದು ಇನ್ನೊಂದು ಕಟ್ಟಿ ಕಾಲ ಕರಿಗಿರ್ಬೇಕಂದ್ರ ಕಟ್ಟಿ ಮೇಲೆ ಕುಂತಂತ ಜನರೆಲ್ಲ ಎದ್ದು ಮನಿಗೆ ಹೋಗಿರ್ಬೇಕ ಆ ತೋಟದ ಹಳ್ಳಿರ್ಬೇಕಂದ್ರ 3 ತಾಸಿನ ಚೀಕಿ ಮೂಡಿರ್ಬೇಕು ಸರ್ವತ್ ಆಗಿರ್ಬೇಕ ಧೈರ್ಯ ಆತಿ ನೀವು ಒಬ್ಬೊಬ್ಬ ಧೈರ್ಯ ಆಗದ್ರ ಅಂದ್ರೆ ಐತ್ಲ ನಿಮ್ ಎಮ್ಮಿ ಕೊಳನ್ ಗುದ್ದಿ ತಗೊಂಡ್ ಹೋಗಿ ಅಲ್ಲಿ ಹೊರಗಟ್ಟೆ ಏನಾರು ಹಾಕಿ ಉಣಸ್ರೆ ಮೋದಿ ಕೊಟ್ಟು ಹಾಕಿರ್ತಾವ ಆತ ನೀನ್ ಹೋಗಿ ಮೇಲಾಟ ಮೇಲೆ ಮಂದಿರ ಮಾಡ್ಕೋ ಹೋಗ್ತೀರಾ ಹೋಗ್ಯಮ್ಮ ನಂದೇನ್ ಕೊಟ್ಟು ಹೋರಿ ಮತ್ತ ಈ ಕೆಲಸ ಆಗಿ ಎಲ್ಲ ಆದಿನ ಕೊಡ್ತೀನಿ ನಡಿ ಅಮ್ಮ ನಿಮ್ಮ ಅತ್ತ ವಾದ ಮುದುಕನ ಕೈಯಾಗ ಎಲ್ಲ ಕೊಟ್ಟು ಬಂದತ್ ನೋಡ ವಾದವ್ರಲ್ಲ ವಾಳ್ ಬಂದ್ ಏನ್ ಕೊಡ್ತಿರೋ ನೀವು ಬರೋದ್ ಗ್ಯಾರಂಟಿ ಇಲ್ಲ ನನಗ ಬರ್ತೀವಮ್ಮ ಬಂದು ನೀವು ಬರ್ತೀರಿ ಅನ್ನೋದು ಯಾವ ಗ್ಯಾರಂಟಿ ಬಂದು ಕೊಡ್ತೀವಿ ಹೋಗ್ಯಮ್ಮ ನಾವು ಅಲ್ಲ ಊರಿಗೆ ಹೋಗ್ತೀರಾ ಹೋಗಿ ನಾನು ಆಟ ಕೊಡ್ರಿ ವಾಗಾತ್ಯಾಗ ಹೋಗಿ ವಾಗಾತ್ಯಾಗ ಬರ್ರಿ ಆಯ್ತಮ್ಮ ಹೋಗ್ರಿ ಆಯ್ತಮ್ಮ ಹೋಗ್ನಿ ಬಾಳಣ್ಣ ಹಾ ಇಲ್ಲ ನಡಿ ಅವಳೇನು ಸಿಕ್ಕದ ಮಾಡ್ದ ಹೊಡ್ಸು ಬಾಳಣ್ಣ ಗಂಗನ ಮನೆಗೆ ಹೋಗೋಣ ನಡಿಗೆಳ ಅಲ್ಲಿ ಮಿತ್ರ ಹೋಗೋಣ ಹಾ ಗೆಳೆಯ ಬಾಳಣ್ಣ ಗಂಗನ ಮನೆಗೆ ಅಂತೂ ಬಂದೀವಿ ಗೆಳೆಯ ಬಂದೀವಿ ಮಿತ್ರ ಗಂಗಾ ಅದಾವೆಲ್ಲ ಹೋದ್ರು ಅಂತ ನಾವು ಗೆಳೆಯ ಅಲ್ಲಿ ಮಿತ್ರ ಹೋದಿರ್ತೀನಿ ಗಂಗೋ ಅಕ್ಕ ಯಾರು ಬಳಪಣ್ಣ ಏನು ಹೌದ್ ನೋಡ್ ತಂಗಿ ಹಾ ಅಣ್ಣ ಈಗ ಬಂದ್ರಲ್ಲ ಈಗ ಬಂದಿವ್ ತಂಗಿ ಅಣ್ಣ ಹೇಳ್ತೇನೆ ಕೇಳ್ರಿ ತಂಗಿ ಹೇಳುವಂತಕ್ಕೆ ನಾಗ್ಯವ ನಿಮ್ಮ ಹಿಮ್ಮಾಲೆ ಬಂದ ಬರಿವರ್ಯಾರ ನಿಮ್ಮ ಹಿಮ್ಮಾಲೆ ಬಂದ ಬರಿವರ್ಯಾರ ಹೊಸವಾಗಿ ಕಾಣಿಸ್ತಾರೆ ಪೂರ ನಿಮ್ಮ ಹಿಮ್ಮಲ ಬಂದವರಿವರ್ಯಾರ್ಯಾನು ನಿಮ್ಮ ಹಿಮ್ಮಲ ಬಂದವರಿವರ್ಯಾರ್ಯಾನು ಹಸುವಾಗಿ ಕಾಣತಾರ ಪೂರ ಗಡ್ಗಿ ತೊಳೆದ ಇಟ್ಟೇದೇನು ಹೆಸರ ಗಡ್ಗಿ ತೊಳೆದ ಇಟ್ಟೇದೇನು ಹೆಸರ ಚಾವಿಗೆ ಬಸದ ತಯ್ಯಾರ ತೊಳೆದ ಇಟ್ಟೇನು ಹೆಸರಾನು ಗಡಿಗೆ ತೊಳೆದ ಇಟ್ಟೇನು ಹೆಸರಾನು ಶಾವಿಗೆ ಬಸದ ತೈ ಹೋ ಬಳಪಣ್ಣ ತಂಗಿ. ನಿಮ್ಮ ಹಿಂಬಾಲಿ ಬಂದವ್ರು ಇವ್ರು ಯಾರಪ್ಪ ತಂಗಿ ಕಡ್ಡಿ ಆಡ್ಸವ ಯವ್ವ ಕಡ್ಡಿ ಆಡ್ಸವ ತಂಗಿ ಅವನ್ಯಾಕ್ ಬೆನ್ನ ಹಚ್ಕೊಂಡ್ ಬಂದಿನಿ ಯವ್ವ ಐತಿ ಅಲ್ಲಿ ಯವ್ವ ನಿನ್ನ ಹೆಚ್ಚೈತಿ ಅದು ಅಣ್ಣ ಅವ್ರು ಯಾರು ಹೇಳುವಂತ್ರಾಗ್ರಿ ತಂಗಿ ನನ್ ಗೆಳೆಯ ಸಂಗ ನೋಡುವ ಓಹೋ ಸಂಗನ ಅಂದ್ರೆ ಇವ್ರಲ್ಲ ಹೌದ್ ನೋಡ್ತಂಗಿ ಇನ್ನು ಮುಂದೆ ಪ್ರೀತಿಯಿಂದ ಮಾತಾಡ್ಸ್ಬೇಕಲ್ಲ ತಂಗಿ ಪ್ರೀತಿಯಿಂದ ಮಾತಾಡ್ಸಿ ಬಂಗಾರದಿಂದ ಮಾತಾಡ್ಸಿ ಅಣ್ಣ ಇನ್ನು ಮುಂದೆ ನೀವಾದ್ರೂ ಕೈಕಲ್ ಮೇಲೆ ತಕೊಂಡೆ ಅಣ್ಣ ಕೊಂಡೊಂದ್ರಾಗ್ರಿ ಆಲ್ ತಂಗಿ ಯವ್ವ ಅಣ್ಣ ತಂಗಿ ನೀವು ನೆಲದ ಮೇಲೆ ಕುಂಡಾಕ ಹೋಗಬೇಡ್ರಿ ತಂಗಿ. ಅಲ್ಲಿ ಹರಕ ಚಿಲು ತಟ್ಟೈತಿ ಅದ್ರ ಮೇಲೆ ಕುಂಡೋದ್ರಾಗ್ರಿ ಯವ್ವ ನಮ್ಗೆ ಇದಪ್ಪ ದಿನ ತಂಗಿ ಆ ಸಂಘ ಗಂಗಾ ನೀವಾದ್ರೂ ಕೈಕಲ ಮರ ತೊಳ್ಕೊಂಡು ಇದೇ ನಡುಮನೆಯಲ್ಲಿ ಬಣ್ಣದ ಮನೆ ಇಟ್ಟಿರ್ತೇನೆ ಅದ್ರ ಮೇಲೆ ಕುಂಡೋದ್ರಾಗ್ರಿ ಒಳ್ಳೇದು ಗಂಗಾ ಸಂಘ ಕುಂಡೋದ್ರಾಗ್ರಿ
ಇನ್ನು ಮುಂದೆ ಸಂಘ ನಿಮ್ಮ ಸಂಬಂಧ ನಾನಾದರೂ ಸಣ್ಣಕ್ಕಿ ಶಾವ್ಗೆ ಚಿನ್ನಿ ಸಕ್ಕರೆ ಬಾಸ್ಮತಿಯನ್ನ ಸುರುಳಿ ಹೋಳಿಗೆ ಸಂಘ ಪಂಚಾಮೃತ ಅಡುಗೆಯನ್ನು ಊಟಕ್ಕೆ ನೀಡುತ್ತೇನೆ. ಯಾಕೆ ಒಳ್ಳೇದು ಗಂಗಾ. ಸಂಘ ನಿಮ್ಮ ಸಂಬಂಧ ಪಂಚಾಮೃತ ಅಡುಗೆ ಊಟಕ್ಕೆ ನೀಡುತ್ತೇನೆ, ಊಟ ಮಾಡೋಂತ್ರಾಗ್ರಿ. ಎಲ್ಲಪ್ಪ ಲಕ್ಷ್ಮಪ್ಪ ಗೌರಿ ಈ ಗಂಗಾನ ಪಾತ್ರಕ್ಕೆ ಒಂದು 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾನೆ, ಅವರೇ ಬಂದು ಶಿಕಾರ ಮಾಡ್ಬೇಕಾನೆ ಮುಂತೆ. ಯಾರ? ಎಲ್ಲಪ್ಪ ಲಕ್ಷ್ಮಪ್ಪ ಗೌರಿ. ಎಲ್ಲಪ್ಪಣ್ಣ ಲಕ್ಷ್ಮಪ್ಪಣ್ಣ ಎಲ್ಲಪ್ಪ ಲಕ್ಷ್ಮಪ್ಪ ಗೌರಿ ಗೌರಿ ಇವರು ಕೂಡ ಕಲಾ ಕಾಣಿಕೆಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ಕೂಡ ತುಂಬಾ 100 ರೂಪಾಯಿ ಕಲಾ ಕಾಣಿಕೆ ಅವರಾಗಿರುತ್ತೆ. ನಾನು ತುಂಬಾ ಋಣಿ ಆಗಿದ್ದೇನೆ. ಹಾ ಬಾಳಪ್ಪಣ್ಣ ತಗೋರಿ ಮುಖವಾಗಿ ಒಡಕ್ ಪರ್ಯಾನ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬಳ್ಳೊಳ್ಳಿ ಖಾರ ಪುಂಡಿ ಪಲ್ಯ ಹುಳ ನುಚ್ಚ ಅನ್ನ ಊಟ ಮಾಡೋಂತ್ರಾಗ್ರಿ. ತೋರಿ ಸಂಗಣ ಏನು ಬಾಳಣ್ಣ? ಹಾ ಗೆಳೆಯ ಬಾಳಣ್ಣ ಊಟ ಮಾಡುವಂತ ನಾವು ಆಲಿಗೆಳೆ ಊಟ ಮಾಡುತ್ತಿದ್ದೆ, ನೀವು ಊಟ ಮಾಡುವಂತ ನಾವು. ಗೆಳೆಯ ಬಾಳಣ್ಣ ಹಾ ಇದೇನಿದೆ? ನನ್ನ ಮುಂದಿನ ಎಡಿ ನೀ ತಗೊಂಡಿ, ನಿನ್ನ ಮುಂದಿನ ಎಡಿ ನನಗ್ ಕೊಟ್ಟಿ. ಗೆಳೆಯ ನಿನ್ನ ಪಾಲಿ ಬಂದಿದ್ ನಿನಗ, ನಾನು ಪಾಲಿ ಬಂದಿದ್ ನನಗ. ಆಗ್ಲಿ ಗೆಳೆಯ ಊಟ ಮಾಡುವಂತ ನಾವು. ಆಲಿಗೆಳೆ ಊಟ ಮಾಡುವಂತ ನಾವು. ಏನು ಸಂಗನ ಊಟ? ಹಾ 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 ಇಂಥ ಊಟ ಏನ ಮನಗಂಡ ಬಿಡ. ಅಣ್ಣ ಊಟ ಆತ್ರಿ? ತಂಗಿ ಊಟ ಆತೇವ. ಆಹಾ ಇನ್ ಮುಂದೆ ತಲಬ್ರಿ ಎಕ್ಕೆಯಲ್ಲಿ ತಂಬಾಕ ತಾಯವ್ವ. ತೋರಿ ಸಂಘ ನಿಮ್ಮ ಊಟ ಆತ್ರಿ? ಊಟ ಆಯ್ತು ಗಂಗಾ. ಇನ್ ಮುಂದೆ ತಲಬ್ರಿ ಪಾನಪಟ್ಟೆ ಬ್ರಿಸ್ಟಾಲ ಸಿಗರೇಟಾ? ಆಯ್ತು ಗಂಗಾ. ಇನ್ನು ಮುಂದೆ ಸಂಘ ನಾವಾದ್ರೂ ಏಕಾಂತವಾಗಿ ಮಾತನಾಡಬೇಕು. ನಿಮ್ಮ ಜೋಡಿ ಬಾಳಪ್ಪನವರಿದ್ದಾರು, ಅವರಾದ್ರೂ ಕಳಿಸೋಂತ್ರಾಗ್ರಿ. ಆಗಲಿ ಗಂಗಾ, ಒಳ್ಳೇದು ಕಳಿಸುತ್ತೇನೆ ಹೇಳಿ. ಗೆಳೆಯ ಬಾಳಣ್ಣ ಹಾ ಆ ಗಂಗನ ಜೋಡಿ ಏಕಾದಂತ 4 ಮಾತದ ಗೆಳೆಯ. ಹಾ ಮಾತಾಡಿ ಬರುವ ತನ ಇಲ್ಲೇ ಕುಂದ್ರ ಗೆಳೆಯ. ಗೆಳೆಯ ವಾದ್ರ ಹೋಗೋಲ್ಯಾಕ 3 ಮಾತು ಒದರ್ತನ ಹಾ ಬಂದಿ ನಾನು ಇನ್ನು ಕುಡಿ ಹೋಗೋಣ. ಹಾ ಬರ್ದಿದ್ರ ನೀ ಇಲ್ಲೇ ನನ್ನ ದಾರಿ ನನಗ. ಗೆಳೆಯ ಬರ್ತನ, ನಮಸ್ಕಾರ. ಗೆಳೆಯ ಬಾಳಣ್ಣ 3 ಮಾತು ಯಾಕೋ ಗೆಳೆಯ ಬಾಳಣ್ಣ? ಒಂದೇ ಮಾತು ಹೋದ್ರಾಗ ಬರ್ತೀನಿ ಗೆಳೆಯ, ಒಂದ್ ಸ್ವಲ್ಪ ನಿಂದ್ರು ಅಂತ ನಾವು. ಆಲಿ ಮಿತ್ರ ಹೋಗಿ ಬರುವಂತ ನಾವು. ಆಗಲಿ ಗೆಳೆಯ. ಗಂಗಾ ಮೇಲ್ ಮಂದಿರಕ್ಕೆ ಹೋಗೋಣ. ಸಂಘ ಹೇಳುತ್ತೇನೆ ಕೇಳಿ. ಗಂಗಾ ಹೇಳು. ಬಾ ಸುಂದರ ಬಂದ ನೋಡು ಮಂದಿರ, ಬಾ ಸುಂದರ ಬಂದ ನೋಡು ಮಂದಿರ, ಎಷ್ಟು ಚಂದ ಕಾಣತೈತೆ ನಮ್ಮ ಮಂದಿರ, ಏನು ಚಂದ ಕಾಣಿಸತೈತೆ ನಮ್ಮ ಮಂದಿರ. ಸುಂದರ ನೋಡು ಮಂದಿರ, ಬಾಬಾ ಸುಂದರ ನೋಡು ಮಂದಿರ, ಎಷ್ಟ ಚಂದ ಕಾಣತೈತೆ ನಮ್ಮ ಮಂದಿರ, ಎಷ್ಟ ಚಂದ ಕಾಣತೈತೆ ನಮ್ಮ ಮಂದಿರ. ಬಾ ಸುಂದರ ಬಂದ ನೋಡು ಮಂದಿರ, ಬಾಬಾ ಸುಂದರ ಬಂದ ನೋಡು ಮಂದಿರ, ಎಷ್ಟು ಚಂದ ಕಾಣತೈತೆ ನಮ್ಮ ಮಂದಿರ, ಏನು ಚಂದ ಕಾಣಿಸತೈತೆ ನಮ್ಮ ಮಂದಿರ. ಸುಂದರ ಮಂದಿರ, ಬಾಬಾ ಸುಂದರ ಬದಲೋಡು ಮಂದಿರ, ಏನು ಚಂದ ಕಾಣತೈತೆ ನಮ್ಮ ಮಂದಿರ, ಎಷ್ಟು ಚಂದ ಕಾಣತೈತೆ ನಮ್ಮ ಮಂದಿರ. ಸುತ್ತಮುತ್ತೆಲ್ಲ ತಂಗಿನ ತೋಟ, ನಟ ನಡಬರಕೆ ಬಾಳಿಯ ತೋಟ, ಸುತ್ತಮುತ್ತಲ ತೆಂಗಿನ
ನೋಡು ಮಂದಿರ ಎಷ್ಟ ಚಂದ ಕಾಣಬೇಕು ನಮ್ಮ ಮಂದಿರ ಏನು ಚಂದ ಕಾಣಬೇಕು ನಮ್ಮ ಮಂದಿರ ಸಂಗ ನಾವು ಅದ್ರ ರಂಗ ಮಂಚಕ್ಕಾದ್ರೆ ಹೋಗ್ಬೇಕಲ್ಲ ಹಾಗೆ